ಕಬ್ಬಿನ ಹಾಲು ತರಲ್ಲ? ಓ ನೋ ನೋ ನೋ, ಬೇಡ ಬೇಡ ಅಕ್ಷಯ್, ಬೇಡ. ಮತ್ತೆ ಬನ್ನಿ ರೆಸ್ಟೋರೆಂಟ್ ಹೋಗಿ ಊಟ ಮಾಡಿಸ್ತೀನಿ. ಓ ಅಕ್ಷಯ್, ಇವಾಗಾದರೂ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಮತ್ತೇನು ಊಟ? ಬೇಡ ಬೇಡ, ಹೊರಡೋಣ. ಅದು ಆಂಟಿ, ಒಂದು ಸೆಕೆಂಡ್ ಇರಿ, ಬರ್ತೀನಿ. ಅಕ್ಷಯ್, ನಾನು ಒಬ್ಬಳನ್ನ ಬಿಟ್ಟು ಹೋಗ್ತೀಯಾ? ಇರಿ ಆಂಟಿ. ಗಿಡ್ಮುಳಿ ಹೆಂಗೆ ಕುಂತಾಳ ನೋಡು. ಇವ ಎಲ್ಲೋದ್ನ? ಹಂಗ ಕಾಯಕಂತ ಕುಂತಾಳ ಅನ್ಸುತ್ತ. ಆದ್ರೂ ನನ್ನ ಗಿಡ್ಮುಳಿ ನನಗೆ ಮೋಸ ಮಾಡ್ಬಿಟ್ಲ. ನಾನು ಏನು ಕಡಿಮೆ ಮಾಡಿದ್ನಿ ಅಂತ ನನಗೆ ಮೋಸ ಮಾಡ್ತಾಕಿ. ಇವಳನ್ನ ಏನು ತೋಳಿನ ಏನು ಸಿಗವಲ್ತು. ಮನೆಗೆ ಬರ್ಲಿ, ಮಾಡ್ತೀನಿ. ಇವನೊಬ್ನು ಬಂದ, ಇದೀಗತೆ. ಎಲ್ಲೋಗಿದ್ದಿ ಅಕ್ಷಯ್? ಆಂಟಿ, ನೀವು ಕಣ್ಣು ಮುಚ್ಕೊಳ್ಳಿ. ಯಾಕೆ? ಕಣ್ಣು ಮುಚ್ಕೊಳ್ಳಿ ಆಂಟಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ನೀವು ಕಣ್ಣು ಮುಚ್ಕೊಂಡ್ರೆ ನಾನು ಹೇಳ್ತೀನಿ. ಕಣ್ಣು ಮುಚ್ಕೋಬೇಕಂತೀಕಿ? ಅವ ಏನೋ ಸರ್ಪ್ರೈಸ್ ಕೊಡ್ತಾನಂತ. ಅದೇನ್ ತಂದನು ಸರ್ಪ್ರೈಸ್ನ? ಆಂಟಿ, ಕಣ್ಣು ತೆಗಿತಾ ಇದ್ರಾ? ಕಣ್ಣು ತೆಗಿಬೇಡಿ, ಮುಚ್ಕೊಳ್ಳಿ. ಅಕ್ಷಯ್, ಏನು ಸರ್ಪ್ರೈಸು? ಇರಿ. 1 2 3 ಕಣ್ ತೆಗಿರಿ ಆಂಟಿ. ಸರ್ಪ್ರೈಸ್ ಆಂಟಿ. ಓ ಅಕ್ಷಯ್, ಏನಿದು ಕೇಕು? ಆಂಟಿ, ಇವತ್ತು ನಮ್ಮ ತಾಯಿ ಬರ್ತ್ಡೇ ಆಂಟಿ. ಹೌದಾ? ಮತ್ತೆ ನಿಮ್ಮ ತಾಯಿಗೆ ಹೋಗಿ ಕೊಡ್ಬೇಕು ತಾನೆ, ನನಗೆ ಯಾಕೆ ತಂದಿದೀಯ ಕೇಕ್ನ? ಅದು ಆಂಟಿ. ಏನಪ್ಪ ಆಂಟಿ, ನೀವು ನಮ್ಮ ತಾಯಿ ಥರನೇ, ತಾಯಿನೇ. ಯಾಕಂದರೆ ನನಗೆ ತಾಯಿ ಇಲ್ಲ ಆಂಟಿ. ಮತ್ತೆ ಮತ್ತೆ ಆವಾಗಲೇ ಹೇಳಿದೆ ನಿಮ್ಮ ತಾಯಿ ಇದ್ದಾರೆ ಅಂತ. ಹೌದು ಆಂಟಿ, ನಮ್ಮ ತಾಯಿನೇ ನೀವು. ನನಗೆ ಚಿಕ್ಕ ವಯಸ್ಸಿದ್ದಾಗನೇ ನಮ್ಮ ತಾಯಿ ತೀರ್ಕೊಂಬಿಟ್ಲು ಆಂಟಿ. ಯಾವಾಗ ನಿಮ್ಮ ಮುಖ ನೋಡಿದೆ ನೋಡು, ಆವಾಗಲೇ ನಮ್ಮ ತಾಯಿ ನೋಡಿದಷ್ಟು ಖುಷಿ ನನ್ನಲ್ಲಾಯಿತು ಆಂಟಿ. ಅದಕ್ಕೇ ಇವತ್ತೇನು ಗೊತ್ತಾ, ಇವತ್ತು ನಮ್ಮ ತಾಯಿ ಬರ್ತ್ಡೇ ಆಂಟಿ. ಅದಕ್ಕೇ ನಿಮ್ಮನ್ನ ಹೊರಗೆ ಕರ್ಕೊಂಡ್ಬಂದು ಈ ಥರ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ ಆಂಟಿ. ಅಯ್ಯೋ ಪಾಪ, ನಾನು ತಪ್ಪು ತಿಳ್ಕೊಂಡ್ಬಿಟ್ನಾ? ಅಯ್ಯೋ ಅಕ್ಷಯ್, ಅಳಕ್ ಹೋಗ್ಬೇಡ ಅಕ್ಷಯ್. ನಾನು ನಿಮ್ಮ ತಾಯಿ ಥರನೇ, ಅಳ್ಬೇಡ ಅಕ್ಷಯ್. ಅದು ಆಂಟಿ, ಅವತ್ತು ಶೋಭಾ ನೋಡಕ್ಕೆ ಬಂದಲ್ಲ, ಅವತ್ತು ನಿಮ್ಮ ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ ಆಂಟಿ, ನಿಮ್ಮ ಮಾತು, ನೀವಿರೋ ರೀತಿ ನೋಡಿ ನನಗೆ ನಮ್ಮಮ್ಮನೇ ನೆನಪು ಬಂದ್ಬಿಟ್ಟು ಆಂಟಿ. ಅದಕ್ಕೇ ನೀನು ನಮ್ಮಮ್ಮ ಅಂದ್ಬಿಟ್ಟು ಅದಕ್ಕೆ ನಿಮಗೆ ಪ್ರಪೋಸ್ ಮಾಡಿದ್ದೆ ಆಂಟಿ. ತಪ್ಪಾಯ್ತಾ ಆಂಟಿ? ಅಯ್ಯೋ ಹುಚ್ಚ, ಅದ್ರಾಗ ಏನೈತಿ ತಪ್ಪು? ಏನು ತಪ್ಪು ಅಂದ್ರೆ ಪ್ರಪೋಸ್ ಮಾಡಿದೆ ಅಂತನಾ? ಅದೇನು ಪ್ರಪೋಸ್ ಅಂದ್ರೇನು? ನೀ ಏನು ಹೇಳಿದಿ? ಐ ಲವ್ ಯು ಅಂತಂದು. ಐ ಲವ್ ಯು ಅಂದ್ರೆ ನಾನಿನ್ನ ಪ್ರೀತಿಸ್ತೀನಿ ಅಂತಂದು. ಅದ್ರಾಗೇನು ತಪ್ಪು? ಯಾಕೆ ಆಂಟಿ, ತಾಯಿಗೆ ಸಾಧ್ಯ ಇಲ್ವಾ? ಯಾಕೆ ತಾಯಿ ಮಗುಗೆ ಹೇಳೋದೇ ಇಲ್ವಾ? ಅದೆಲ್ಲ ಹುಚ್ಚು ಕಲ್ಪನೆ. ಜನಗಳು ಆ ರೀತಿ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನಾವು, ಅಲ್ವಾ? ಅದು ಆಂಟಿ, ನೀವು ತುಂಬ ತುಂಬ ಒಳ್ಳೆಯವರು ಆಂಟಿ, ನಮ್ಮ ತಾಯಿ. ಅವನಪ್ಪ, ನಾನು ನಿನ್ನ ತಾಯಿನೇ, ಸರಿನಾ? ನಮ್ಮ ಮನೆಗೆ ಯಾವಾಗ ಬೇಕಾದರೂ ಬಾ, ಹೋಗು, ಯಾಕೆ ನಮ್ಮ ಮನೆಯಲ್ಲೇ ಇರು, ಅದಕ್ಕೇನು ಅಭ್ಯಂತರ ಇಲ್ಲ, ಸರಿನಾ? ನನ್ನ ಸಣ್ಣ ಮಗ ಇದ್ದಾನೆ, ಅವನು ನಿನ್ನಂಗೆ ತರಲೆ ಮಾಡ್ಕೊಂಡು ಎಡಾಡ್ತಿದ್ದಾನೆ. ನಾನು ಹೇಳಿಲ್ವಾ ನನ್ನ ಮಗನ ಥರನೇ ನೀನು ಅಂತಂದು? ಆದರೂ ಆಂಟಿ, ನೀವು ತಪ್ಪು ತಿಳ್ಕೊಂಡ್ಬಿಟ್ರೇನೋ ಅಂತ ಅಂದ್ಕೊಂಡೆ. ತಪ್ಪು ತಿಳ್ಕೊಳಕ್ಕೆ ಏನಿದೆಯಪ್ಪ, ತಾಯಿ ಮಗನ ಪ್ರೀತಿ ನಮ್ಮದು. ಜನ ತಪ್ಪು ತಿಳ್ಕೊಂಡ್ರೆ ಅವ್ರ ಬುದ್ಧಿ ಇಲ್ಲ ಅಂತ ಅನ್ಕೋಬೇಕು ಅಷ್ಟೇ. ಅಯ್ಯೋ ಗಿಡ್ಮೂಳಿ, ಎಂತ ಒಳ್ಳೆ ಬುದ್ಧಿ ಇತ್ತಪ್ಪ ನಮ್ಮ ಗಿಡ್ಮೂಳಿಗೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಪಾಪ. ಹುಡುಗ ಅಕ್ಷಯನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ. ಅಳಬಾರ್ದು ಅಕ್ಷಯ್, ಸಮಾಧಾನ ಮಾಡ್ಕೊ. ನೋಡು, ನಮ್ಮ ಅಕ್ಷಯ್ ಅಂದ್ರೆ ಅಕ್ಷಯ್, ನಗುವಾಗರೆ ಚಂದ ಕಾಣೋದು, ನಗು ಮುಖದ ಅಕ್ಷಯ್ ನೀನು. ಹೋಗೋಣ ಮನೆಗೆ. ಅದು ಆಂಟಿ ಕೇಕ್. ಅಯ್ಯೋ ಹುಚ್ಚ, ಅದೇ ಯಾಕೋ ಹಿಂಗೆ ಮಾತಾಡ್ತಿದ್ಯಾ? ಮನೆಗೆ ಹೋದ್ರೆ ನನ್ನ ಸೊಸಿ, ನನ್ನ ಮೊಮ್ಮಕ್ಕಳು, ನನ್ನ ಗಂಡ, ನನ್ನ ಮಗ ಎಲ್ಲರೂ ಇದ್ದಾರೆ. ಈ ಸೆಲಿಬ್ರೇಷನ್ ಅವರು ಮಾಡಲಿ, ಅವ್ರಿಗೋಗಿ ಹೇಳ್ತೀನಿ ಈ ವಿಷಯನ. ಅವರು ಖುಷಿ ಪಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತಾರೇನೋ. ನೀನು ಅಲ್ವೇನೋ ನನ್ನ ಮಗ. ಬಾ ಹೋಗೋಣ, ತಗೊಂಡು ಕೇಕ್ ಕಟ್ ಮಾಡಿ ಎಂಜಾಯ್ ಮಾಡೋದಂದ್ರೆ ಮಾಡದೇ ಇವತ್ತು. ಆಂಟಿ ಹಾಗಾದ್ರೆ ಹೋಗೋಣ ಆಂಟಿ, ಹೋಗೋಣ ಮನೆಗೆ. ಸಮಾಧಾನ. ಅದಕ್ಕಿಂತ ಮೊದಲು ಒಬ್ಬರನ್ನ ಸರ್ಪ್ರೈಸ್ ಗಿಫ್ಟ್ನ ನಿನಗೆ ಕೊಡ್ತೇನೆ, ಸರಿನಾ? ಸರ್ಪ್ರೈಸ್ ಗಿಫ್ಟಾ ಆಂಟಿ? ಯಾರದು? ರೀ ಬರ್ರಿ, ಮುಚ್ಚಿಕೊಂಡು ಏನು ನಿಂತಿದ್ದೀರಾ ಅಲ್ಲಿ? ಗಿಡ್ಮುಳಿ, ನಾನು ನೋಡೇ ಬಿಟ್ಟೆ.
ಬರ್ರಿ. ಹಾ ಎಲ್ಲ ನೋಡ್ದ? ಸುಮ್ಮನೆ ಬರ್ರಿ. ಅಯ್ಯೋ ಅಂಕಲ್, ನೀವ್ ಯಾವಾಗ ಬಂದ್ರಿ? ಅದು ಅದು ಆಗ್ಲೇ ಬಂದ್ರು ಅಕ್ಷಯ್ ಅವರು. ನಿನಗೆ ಸರ್ಪ್ರೈಸ್ ಗಿಫ್ಟ್ ಅನ್ನೆಲ್ಲ ಇವರೇ ನೋಡು, ನಿಮ್ಮ ಅಪ್ಪ. ಸರಿನಾ? ಇನ್ನು ಮುಂದೆ ಇವ್ರನ್ನ ಅಪ್ಪ ಅಂತಾನೆ ಕರಿಬೇಕು ನೀನು. ಹುನ್ಪ, ಇನ್ನು ಮುಂದೆ ನಿನಗೆ ನಾನೇ ತಂದೆ. ಸರಿನಾ? ನಡೀರಿ ಮನೆಗೆ ಹೋಗೋಣ. ಅದು ಆಂಟಿ, ದೇವರು ನನಗೆ ವರ ಕೊಟ್ಬಿಟ್ಟ. ನಿಮ್ಮಂಥ ತಂದೆ ತಾಯಿಗಳನ್ನ ನನಗೆ ವರವಾಗಿ ಕೊಟ್ಬಿಟ್ಟ ನೋಡಿ ಆಂಟಿ. ಆಂಟಿ ಅಲ್ಲ ಕಣು, ಇವಾಗಾದರೂ ಅಮ್ಮ ಅಂತ ಕರಿಬಾರ್ದಾ? ಆಯಿತು ಅಮ್ಮ ಅಪ್ಪ, ಹೋಗೋಣವಾ ಮನೆಗೆ? ಹ್ಞೂನಪ್ಪ ಮಗನ, ನಡಿ ಹೋಗೋಣ. ಅದೇನು ನನ್ನ ಹಿಂದೆ ಫಾಲೋ ಮಾಡ್ಕೊಂಬಂದ್ರಿ? ಯಾಕ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? ಅಯ್ಯೋ ಗಿಡ್ಮುಳಿ, ತಪ್ಪಾಯ್ತು ಕಣೆ, ಸಾರಿ. ಏನೋ ಏನೋ ತಪ್ಪಾಗಿ ಮಾಡಿಬಿಟ್ಟೆ ತಪ್ಪನ್ನ. ಕ್ಷಮಿಸ್ಬಿಡೆ, ನಾನು ಹಿಂಗೆ ಮಾಡಬಾರ್ದಿತ್ತು. ಆದರೂ ಅನುಮಾನ ಪಟ್ಬಿಟ್ನಿ ಕಣೆ. ತಪ್ಪಾಯ್ತು ಕಣೆ ಗಿಡ್ಮುಳಿ. ತಪ್ಪಾಯ್ತಾ? ಅದಕ್ಕೆ ಶಿಕ್ಷೆ ಏನಾದರೂ ಬೇಕಲ್ಲ ನಿಮ್ಗೆ? ಏನು ಶಿಕ್ಷೆ ಕೊಡ್ತೀಯಾ? ಏನು ಕೊಡ್ತೀಯಾ? ನನಗೆ ಕಪಾಳಕ್ಕೆ ಒಂದು ನಾಲ್ಕು ಬಾರಿಸ್ತೀನ? ಬಾ ಬಾರಿಸ್ ಬಾ. ನಿನ್ನ ಮೇಲೆ ನನ್ನ ಪಡಬಾರ್ದಿತ್ತು ಕಣೆ. ತಪ್ಪಾಯ್ತು ಅಂತ ಕೇಳಿದ್ರಲ್ಲ, ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಶಿಕ್ಷೆ ಇದೇನ್ರಿ? ನಡಿ ಮನೆಗೆ ಹೋಗೋಣ. ಅಕ್ಷಯ್, ನಿಂತ್ಕೊಳ್ಳೋ, ಬರ್ತೀವಿ. ನಡಿ.